ಮಾಡ್ತಿ ದೊಡ್ಡಮ್ಮ? ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತೀನಿ. ನನ್ನ ಎನರ್ಜಿ ನನ್ನ ಗಂಡನು ತಡ್ಕೊಳ್ಳಲ್ಲ ಗೊತ್ತಾ. ಇತ್ತಗೋ ತಟ್ಟೆ. ಕಾಲ್ ಕೆಳಗಿಡು ದೊಡ್ಡಮ್ಮ. ಕಾಲ್ ಕೆಳಗ? ಹೌದು. ಅಪ್ಪ, ನಿನ್ ಕಾಲಷ್ಟು ತಣ್ಣಗಿದೆ ವಿಶಾಲಾಕ್ಷಿ. ತುಂಬಾ ಹೊತ್ತು ಹಿಮ ಪರ್ವತದಲ್ಲಿ ಓಡಾಡ್ತಿರ್ತೀನಿ ಅಲ್ವಾ, ಅದಕ್ಕೇನೆ. ಹಿಮಗಿರಿ ಅಂತಾರಲ್ಲ ಅಲ್ಲ? ಹೌದು ದೊಡ್ಡಮ್ಮ. ನನ್ನನ್ನು ಒಂದ್ಸರ್ತಿ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ನನ್ಗಿನ್ನ ತುಂಬಾ ಆಯಸ್ಸಿದೆ ದೊಡ್ಡಮ್ಮ. ನೀನು ಅಲ್ಲಿಗೆ ಬರ್ಬೇಕು ಅಂದ್ರೆ ಪ್ರಾಣ ಕಳ್ಕೋಬೇಕಾ? ಸರಿ ಸರಿ, ಇವಾಗೇನು ಬೇಡ ಬಿಡು. ನಿನ್ ಪ್ರಾಂತಕ್ಕೆ ಒಂದು ದೊಡ್ಡ ನಮಸ್ಕಾರ. ಅಷ್ಟಕ್ಕೂ ನಿನ್ ಕಾಲ್ನ ಇದ್ರಲ್ಲಿ ಯಾಕೆ ಇಡಕ್ ಹೋದೆ? ಕಾಲ್ ತೊಳ್ಕೊಳ್ಳೋಣ ಅಂತ. ಮತ್ ಯಾಕೆ ಹೇಳಿಲ್ಲ ವಿಶಾಲಾಕ್ಷಿ? ನಿನ್ ಕಾಲ್ ತೊಳಿಬೇಕು ಅಂದ್ರೆ ಒಂದ್ ಬಕೆಟ್ ನೀರ್ ತಗೊಂಡ್ ಬಂದು ಚೆನ್ನಾಗಿ ನಿನ್ ಕಾಲ್ನ ತೊಳಿತಿದ್ದೆ ಅಲ್ವಾ? ನಿನ್ಗ್ಯಾಕ್ ದೊಡ್ಡಮ್ಮ ಅಷ್ಟೊಂದು ಶ್ರಮ? ನನ್ ಸೌತಿ ಗಂಗಾನೇ ತೊಳಿತಾಳೆ ಬಿಡು, ನೋಡು. ಸೂಪರ್ ಸೂಪರ್ ಸೂಪರ್, ಎಷ್ಟ್ ಚೆನ್ನಾಗಿದೆ. ಎಲ್ರು ಕರೆದ್ರೆ ಅವ್ರು ಕೂಡ ನೋಡ್ತಾರಲ್ವಾ? ಅತ್ತೆ ಅವರೇ ಇಲ್ಲಿಗೆ ಬರ್ತಾರೆ. ನಿನ್ ಗಂಡ ಮತ್ತೆ ನಿನ್ ಅತ್ತೆ ಈ ನೀರನ್ ಕುಡಿತಾರೆ. ಹಾ? ಏನ್ ಹೇಳ್ದೆ? ನೀನ್ ಕಾಲ್ ತೊಳ್ಕೊಂಡಿರೋ ನೀರನ್ನ ನನ್ ಕೊಬ್ಬರಿ ಮಿಠಾಯಿ ಗಂಡ ನನ್ ಮುದ್ದಿನ ಅತ್ತೆ ಕುಡಿತಾರ? ಹೌ ಏನ್ ನಡೆಯುತ್ತೆ ಅಂತ ನೀನೇ ನೋಡ್ತೀಯಲ್ಲ ದೊಡ್ಡಮ್ಮ. ಈ ತಟ್ಟೆನ್ ತಗೊಂಡು ಆ ಕಡೆ ಇಡು. ಏನೇದು? ನಾನು ಬೆಳಗ್ಗೆ ಹಾಲು ಕುಡಿಯಲ್ಲ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ತಗೊಂಬಂದೆ ಅದನ್ನ ನೀನು? ನಿಮ್ಗಲ್ಲ ರೀ, ವಿಶಾಲಾಕ್ಷಿಗೋಸ್ಕರ. ಓಹೋ, ಅವಳಿವತ್ತು ಹಾಲ್ ಮಾತ್ರ ಕುಡಿತಾಳಂತೆ, ಎಂಜಲ್ ಆಗ್ಬಾರ್ದಂತೆ. ಓ ಐಸಿ. ಸರಿ, ಹಾಗಾದ್ರೆ ಎಲ್ಲರಿಗೂ ಹೋಗಿ ಕಾಫಿ ತಗೊಂಡ್ ಬಾಮ. ಓಕೆ ರೀ, ನೀನ್ ತಗೊಂಡ್ ಹೋಗೆ. ತಗೊಂಡ್ ಹೋಗು. ಅವಳಿಗೆ ನಾನ್ ಚಾಕ್ರಿ ಮಾಡ್ಬೇಕಾ? ನಿನ್ ಕೈಯಲ್ಲಿ ಹಾಲಿನ ಗ್ಲಾಸ್ ಕೊಡಕ್ಕಾಗಲ್ಲ ಅಂದ್ರೆ ನನಗ್ ಕೊಡಮ್ಮ. ತಂಗೆ ಹೋಗಿ ನಾನ್ ಕೊಡ್ತೀನಿ. ಮಾವ, ಸುಮ್ಮನ ತರ್ತಾಳೆ ಬಿಡಿ, ನೀವ್ ಹೋಗಿ. ವಲ್ಲಭ, ಬೇಗ ಬಂದ್ಬಿಡು. ನನ್ನ ಹೆಂಡತಿ ಬಿಸಿ ಬಿಸಿ ಕಾಫಿ ತರ್ತಿದ್ದಾಳೆ. ಇವಳದೆಲ್ಲಿದ್ದಾಳೋ? ಸುಮ್ಮನ ಸುಮ್ಮನ, ತಪ್ಪು ತಿಳ್ಕೊಬೇಡ. ವಿಶಾಲಾಕ್ಷಿ ಎಂಜಲ್ ಕುಡಿಯಲ್ಲ ಅಂದ್ರೆ ಅದ್ರ ಅರ್ಥ ನಮಗೋಸ್ಕರ ಮಾಡ್ಕೊಂಡಿರೋ ಅನ್ನ ಕೂಡ ಅವಳು ಮುಟ್ಟಲ್ಲ ಅಂತ ಅರ್ಥ. ಪೂಜೆ ಪುನಸ್ಕಾರದಲ್ಲಿ ನಮ್ಮ ಅಕ್ಕನ್ನು ಮೀರಿಸಿದಾಳವಳು. ಇಷ್ಟು ಚಿಕ್ಕ ವಯಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಹೆಚ್ಚಾಗಿರೋದು ಒಳ್ಳೇದೇ ಅನ್ಕೋಬೇಕು. ಆದ್ರೆ ಈ ಹಾಲನ್ನ ನೀನ್ ಕುಡಿಬೇಕು. ಈ ಹಾಲ್ ನನಗ್ ತಂದಿಲ್ಲ ಬಾವಾ, ವಿಶಾಲಾಕ್ಷಿಗೆ. ನೀನ್ ಕುಡಿದ್ರೆ ತಪ್ಪೇನು? ನಂಗ್ ಬೇಡ. ಅಯ್ಯ, ನನಗ್ ಕೊಟ್ರೆ ಘಟ ಘಟ ಅಂತ 2 ಗುಟ್ಕಲ್ಲಿ ಕುಡಿದು ಮುಗಿಸ್ತೀನಿ. ಆದ್ರೆ ನೀನ್ ನಾಯಿ ತರ ಕುಡಿದ್ಬಿಟ್ಟೆ ಅಂತ ಫೀಲ್ ಆಗ್ಬಿಡ್ತೀಯ. ಅದಕ್ಕೆ ನೀನೇ ಸ್ವಲ್ಪ ಕುಡಿದು ವಿಶಾಲಾಕ್ಷಿ ಕೊಡು ಅಂತ ಹೇಳ್ತಾ ಇದ್ದೀನಿ ನಾನು. ಅವಾಗ ನೀನ್ ಎಂಜಲನ್ನ ವಿಶಾಲಾಕ್ಷಿ ಕುಡ್ದಾಗತ್ತೆ ಅಲ್ವಾ? ಇಷ್ಟೊತ್ತಾದ್ರೂ ಯಾಕೆ ಯಾರು ಬರ್ಲೇ ಇಲ್ವಲ್ಲ? ನಾನ್ ಬಂದಮ್ಮ. ಏನಾದ್ರೂ ಕೆಲ್ಸ ಆಯ್ತಾ? ಹೇಳ, ಪಟ್ಟಂತ ಬಾಳ ಮುಗಿಸ್ತೀನಿ. ನೋಡಿ ಎಂಜಾಯ್ ಮಾಡ್ಬೇಕು, ಸರಿನಾ? ಓ, ಹಾಕ್ಬಿಡೋದು ಒಂದ್ ಕೆಲ್ಸನ? ಹೋಗ್ಲಿ ಬಿಡು, ಅದೊಂದು ಫೀಲಿಂಗು. ವಿಶಾಲಾಕ್ಷಿ, ಹೇಳ್ಬಿಡ್ಲಾ? ಈ ಸಂತೋಷನ ನನ್ ಕೈಯಲ್ಲಿ ಮುಚ್ಚಿಡಕ್ ಆಗ್ತಿಲ್ಲ. ಹೇಳ್ಬೋದು, ಆದ್ರೆ ಒಬ್ರಿಗೆ ಮಾತ್ರ ಹೇಳ್ಬೇಕು. ಕೇಳಿದವರು ಇನ್ಯಾರಿಗೂ ಹೇಳ್ಬಾರ್ದು. ಸೀಕ್ರೆಟಾ? ಹಾ, ಆ ತರದೇ ಚಿಕ್ಕಪ್ಪ. ನನಗೆ ಹೇಳ್ಬೋದು ಅಂತ ತಂಗ್ಯವ ಹೇಳಿದ್ಲಲ್ಲ. ಆದ್ರೆ ನೀನು ಯಾರಿಗೂ ಹೇಳೋ ಆಗಿಲ್ಲ ಅಣ್ಣಯ್ಯ.
ಸತ್ರು ಹೇಳೋದಿಲ್ಲ. ಅದೇನೂ ಇಲ್ಲ. ಈ ತಟ್ಟೆಯಲ್ಲಿ ವಿಶಾಲಾಕ್ಷಿ ಕಾಲ್ ತೊಳ್ಕೊಂಡಿರೋ ನೀರಿದೆ. ಓಕೆ. ಇನ್ ಸ್ವಲ್ಪ ಹೊತ್ತರಲ್ಲಿ ಇಲ್ಲಿಗ್ ಬಂದು ತಿಲೋತ್ತಮ ಅತ್ತೆ ಮತ್ ನನ್ ಗಂಡ ಇಬ್ರು ಬಂದು ಈ ನೀರನ್ನ ಕುಡಿತಾರಂತೆ. ವಿಶಾಲಾಕ್ಷಿ ಹೇಳಿದ್ಲು. ಆ, ಆ, ಆಹ, ಆ, ಆಹ, ಆಹ, ವಲ್ಲಭ, ವಲ್ಲಭ, ಅಕ್ಕ ಇಲ್ಲಿ ಗಾಳಿ ಬೀಸ್ಕೊತಿದ್ಯಲ್ಲ ವಲ್ಲಭ. ಚಿಕ್ಕಪ್ಪ, ಅವರು ಗಾಳಿ ಹಾಕೋಬೇಕಾ ಇಲ್ಲ ನಿಮಗ್ ಉತ್ತರ ಕೊಡ್ಬೇಕಾ? ವಲ್ಲಭಂಗೆ ಅಕ್ಕಂಗೆ ಪಾಪ ನಾಲ್ಗೆ ಸುಟ್ಟೋಯ್ತಲ್ಲಮ್ಮ. ಎಷ್ಟು ಉರಿತಾ ಇದ್ಯೋ ಏನೋ. ಹ ಸೌದ್ ಹೋಗಿರೋ ಚಪ್ಪಲ್ ತರ ನಾಲ್ಗೆನ್ ಹೊರಗ್ ಹಾಕಿರೋ ನೋಡಿದ್ರೇನೆ ಗೊತ್ತಾಗ್ತಿದೆ ಸರಿಯಾಗಿ ಸುಟ್ಟಿದೆ ಅಂತ. ತುಂಬಾ ಕೆಂಪಾಗಿದೆ ಅಲ್ವಾ ಮಾವ? ಬೀಡ ಹಾಕ್ದಂಗಿದೆ ವಲ್ಲಭ. ಇಲ್ಲಿ ನೋಡು, ಈ ಸಕ್ಕರೆ ತಗೋ, ಸ್ವೀಟ್ ಆಗಿದೆ, ರಸ ತಾಕಿ ಉರಿ ಕಡಿಮೆ ಆಗತ್ತೆ. ಎಕ್ಸ್ಕ್ಯೂಸ್ ಮೀ, ನೋಡಿದ್ರ ಮಾವ, ನನ್ನ ಹೆಂಡತಿಗೆ ನಾನಂದ್ರೆ ಎಷ್ಟಿಷ್ಟ ಅಂತ. ಅವಳೆ ನನ್ನ ಬೈಕ್ ಸಕ್ಕರೆ ಹಾಕಕ್ ತಗೊಂಡ್ಲು. ಇದ್ ನಿಮ್ಗೆ ಓವರ್ ಅನಿಸ್ತಿಲ್ವಾ? ಒಣ ಕೊಬ್ಬರಿನ್ ಕೂಡ ನೀವ್ ತಗೊಂಡ್ ಬರ್ಬೇಕಾಗಿತ್ತು ಚಿಕ್ಕಪ್ಪ. ಎರಡು ಒಟ್ಟಿಗೆ ತಿಂದ್ರೆ ರುಚಿ ಏನ್ ಸೂಪರ್ ಆಗಿರತ್ತೆ ಗೊತ್ತಾ? ನಾಲ್ಗೆ ಸುಟ್ಟಿದ್ದು ವಲ್ಲಭಂಗಮ್ಮ, 2 ಸ್ಪೂನ್ ಹಾಕಂಗೆ.